ಕನ್ನಡಿಗರ ವಿರುದ್ಧ ಸೋನು ನಿಗಮ್ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿದ್ರು. ಇದೀಗ ಖ್ಯಾತ ಗಾಯಕ ಸೋನು ನಿಗಮ್ ವಿರುದ್ಧ ವ್ಯಾಪಕವಾಗಿ ಆಕ್ರೋಶಗಳು ಕೇಳಿ ಬರ್ತಾ ಇದೆ. ಖ್ಯಾತ ಗಾಯಕ ಸೋನು ನಿಗಮ್ ವಿರುದ್ಧ ವ್ಯಾಪಕ ಆಕ್ರೋಶಗಳು ರಾಜ್ಯದೆಲ್ಲೆಡೆ ಕೇಳಿ ಬರ್ತಾ ಇದೆ. ಇವತ್ತು ಈಸ್ಟ್ ಪಾಯಿಂಟ್ ಕಾಲೇಜಿನ ವಿರುದ್ಧ ಪ್ರತಿಭಟನೆ ಕೂಡ ಮಾಡ್ತಾರೆ. ಕಾರಣ ಅವರನ್ನು ಕರೆಸಿದ ಅದೇ ಕಾಲೇಜಿನವರು ಅನ್ನೋ ಕಾರಣಕ್ಕೆ ಕಾಲೇಜು ಕಾರ್ಯಕ್ರಮದಲ್ಲಿ ಸೋನು ನಿಗಮ್ ಕನ್ನಡದ ಬಗ್ಗೆ ಅವಹೇಳನವಾಗಿ ಮಾತನಾಡಿದ್ರು. ಸೋನು ನಿಗಮ್ ವಿರುದ್ಧ BNS 353 ಅಡಿಯಲ್ಲಿ ಅಂದ್ರೆ ಭಾರತೀಯ ನಾಗರಿಕ ಸಂಹಿತೆ 353 ಅಡಿಯಲ್ಲಿ ಕೇಸ್ ಅವಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. 24 ಗಂಟೆ ಒಳಗೆ FIR ಅನ್ನ ದಾಖಲು ಮಾಡ್ತೀವಿ ಅಂತ ಕೂಡ ಖಾಕಿ ಮಾಹಿತಿಯನ್ನ ಕೊಟ್ಟಿದೆ. ಅವರ ಹತ್ರ ಸ್ಪಷ್ಟನೆಯನ್ನ ಕೇಳ್ತಾರ ಏನು ಎತ್ತ ಅನ್ನುವಂಥದ್ದು ಕುತೂಹಲ. ಆ ಕಾಲೇಜ್ನವರು ಯಾವುದೊಂದು ಕಾರ್ಯಕ್ರಮದ ನಿಮಿತ್ತ ಇವರನ್ನ ಕರೆಸಿದ್ರು. ಆಗ ಆಬ್ವಿಯಸ್ಲಿ ನಮ್ಮ ರಾಜ್ಯಕ್ಕೆ ಬಂದಿದ್ದಾರೆ, ಕುತೂಹಲ ಇರುತ್ತೆ, ಕ್ಯೂರಿಯಾಸಿಟಿ ಇರುತ್ತೆ. ಕನ್ನಡದಲ್ಲಿ ನೂರಾರು ಹಾಡುಗಳನ್ನ ಸೋನು ನಿಗಮ್ ಅವರು ಆಡಿದ್ದಾರೆ. ಕನ್ನಡದ ಹಾಡು ಹೇಳಿ ಅಂತ ಕೇಳಿದಾಗ ಬೇಕಾಬಿಟ್ಟಿ ಹೇಳಿಕೆಯನ್ನ, ಲಘು ಹೇಳಿಕೆಯನ್ನ ಕನ್ನಡದ ಬಗ್ಗೆ ಮಾತನಾಡಿದ್ರಿಂದ ಇದೀಗ ರಾಜ್ಯಾದ್ಯಂತ ಆಕ್ರೋಶಕ್ಕೆ ಕಾರಣವಾಗಿತ್ತು. ಈ ಬೆನ್ನೆಲ್ಲ FIR ಕೂಡ ದಾಖಲಾಗಿದೆ. ಮಗದೊಂದು ಕಡೆ ಈಸ್ಟ್ ಪಾಯಿಂಟ್ ಕಾಲೇಜ್ ಏನಿದೆ ಆ ಕಾಲೇಜಿನ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಕಾಲೇಜವರು ಇಂಥವ್ರನ್ನ ಯಾಕೆ ಕರ್ಸಿದ್ರು ಅಂತ ಒಂದು ಪ್ರಶ್ನೆ. ಮಗದೊಂದು ಕಡೆ ಕಾಲೇಜವ್ರ ಗಮನಕ್ಕೂ ಕೂಡ ಬಂದಿರಲಿಲ್ಲ ಅಂತ ಕಾಣುತ್ತೆ ಸೋನು ನಿಗಮ್ ಅವರು ಈ ರೀತಿಯಾಗಿ ರಿಯಾಕ್ಷನ್ ಕೊಡ್ತಾರೆ ಅಂತ. ಓಕೆ, ಈಗ ಕಾಲೇಜಿನ ಪ್ರತಿಕ್ರಿಯೆ ಏನು? ಈಸ್ಟ್ ಪಾಯಿಂಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಬಹಳ ದೊಡ್ಡ ಇನ್ಸ್ಟಿಟ್ಯೂಷನ್. ಅದರಲ್ಲಿ ಒಂದು ಕಾಲೇಜ್ ನಡೆಸಿದಂತಹ, ಆರ್ಗನೈಸ್ ಮಾಡಿದಂತಹ ಪ್ರೋಗ್ರಾಮ್ ಇದು. ಅದಕ್ಕೆ ಸೋನು ನಿಗಮ್ ಅವ್ರನ್ನ ಕರೆದಿದ್ರು. ಕನ್ನಡ ಅಂತ ಕೇಳ್ತಾ ಇದ್ರು ಜನ. ಕುತೂಹಲ ಇದ್ದೇ ಇರುತ್ತೆ, ನಮ್ಮ ರಾಜ್ಯಕ್ಕೆ ಬಂದ್ಮೇಲೆ ನಮ್ಮ ಊರಿನ ಹಾಡು ಕೇಳಬೇಕಲ್ಲ ಅಂತ. ಅದಕ್ಕೆ ಅವರು ಪಹಲ್ಗಮಲ್ಲಾಗಿರೋ ನರಮೇಧವನ್ನ ಲಿಂಕ್ ಮಾಡ್ತಾರೆ. ಇದು ಇಡೀ ರಾಜ್ಯದ ಜನರನ್ನ ಕೆರಳುವಂತೆ ಮಾಡಿದೆ. ಮಗದೊಂದು ಕಡೆ BNS ಆಕ್ಟ್ ಪ್ರಕಾರ 353 ಅಡಿಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಕೇಸ್ ಅದೆಲ್ಲ ನೋಡ್ಕೊಳ್ತಾರೆ, ಅದೆಲ್ಲ ದೊಡ್ಡ ವಿಚಾರ. ಈಗ ಅವ್ರು ಅದಕ್ಕೇನಾದ್ರೂ ಇಲ್ಲ ಹಂಗಲ್ಲ ಹಿಂಗೆ ಅಂತ ಕ್ಲಾರಿಟಿ ಕೊಡುವಂತಹ ಕೆಲಸವನ್ನ, ಒಂದು ಕ್ಷಮೆ ಕೇಳುವಂತಹ ಕೆಲಸವನ್ನ ಮಾಡ್ತಾರ. ರಾಜ್ಯದ ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಅವ್ರ ಬಾಯಿಂದ ಇದು ತಪ್ಪಾಗಿ ಬಂದಿದೆ ಅನ್ನುವಂತಹ ಹೇಳಿಕೆ ಅಥವಾ ಸಾರಿ ಕೇಳಬೇಕು ಅನ್ನುವಂತಹ ನಿರೀಕ್ಷೆಯಲ್ಲಿ ರಾಜ್ಯದ ಜನ ಅಂತೂ ಇದ್ದಾರೆ. ಮತ್ತೊಂದು ಕಡೆ ಕಾಲೇಜು ಇಂಥವ್ರನ್ನ ಕರೆಸಿ ತಪ್ಪು ಮಾಡ್ಕೊಂಡ್ವಿ, ಹೊಟ್ಟೆಗೆ ಹಾಕಬಿಡಿ ಅಂತ ಅವ್ರು ಏನಾದ್ರು ಕೇಳಬೇಕು. ಕಾಲೇಜವರಂತೂ ಬರ್ತಾರೆ ಬಿಡಿ, ಅವ್ರ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ ಅಂದ್ರಾಗ ಕಾಲೇಜವರು ಒಂದು ಮುಂದಾಗ್ತಾರೆ ಇಂಥದ್ದೇನಾದ್ರೂ ಒಂದು ಸ್ಟೇಟ್ಮೆಂಟ್ ಕೊಡೋಕ್ಕೆ. ಬಟ್ ಸೋನು ನಿಗಮ್ ಅವರ ವಿಚಾರದಲ್ಲಿ ಏನಾಗತ್ತೆ ಕುತೂಹಲ ಇದೆ, ನೋಡೋಣ. ಸೋಷಿಯಲ್ ಮೀಡಿಯಾಗಳಿದೆಯಲ್ಲ, 2 ನಿಮಿಷ ಸಾಕು ಒಂದು ವಿಡಿಯೋ ಮಾಡಿ ಹಾಕಕ್ಕೆ. ಕ್ಷಮೆ ಕೇಳ್ತಾರಾ ಅಥವಾ ಇದೇ ರೀತಿಯ ಉದ್ದಟತನ ಮುಂದುವರಿಸ್ತಾರಾ ಅಂತ.